ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ ನಾವು ಕ್ರಿಪ್ಟೋ ಜಗತ್ತಿನ ಒಂದು ತುಂಬಾ ಮುಖ್ಯವಾದ ಒಂದು ಪ್ರಭಾವಶಾಲಿ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋಣ. ಅದೇ ಇಥೀರಿಯಂ. ಬಿಟ್ಕಾಯಿನ್ ಬಗ್ಗೆ ಸುಮಾರು ಜನ ಕೇಳಿರ್ತಾರೆ ಅಲ್ವಾ? ಹೌದು, ಖಂಡಿತ. ಅದೇ ಇಥೀರಿಯಂ ಅಂದ್ರೆ ಏನು, ಅದು ಬಿಟ್ಕಾಯಿನ್ಗಿಂತ ಹೇಗೆ ಬೇರೆ, ಅದರ ನಿಜವಾದ ಶಕ್ತಿ ಏನು, ಮತ್ತೆ ನಮ್ಮ ಡಿಜಿಟಲ್ ಲೈಫ್ನ ಹೇಗೆ ಬದಲಾಯಿಸ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ಖಂಡಿತ. ನಮ್ಮ ಹತ್ರ ಇರೋ ಮಾಹಿತಿನ ಆಧಾರವಾಗಿ ಇಟ್ಕೊಂಡು ಇಥೀರಿಯಂ ಅಂದ್ರೆ ಏನು, ಅದರ ಬೇಸಿಕ್ಸ್, ಅದರ ಪ್ರಾಮುಖ್ಯತೆ, ಬೇರೆ ಕಾಂಪಿಟೀಟರ್ಸ್ಗಿಂತ ಇದು ಹೇಗೆ ವಿಭಿನ್ನ, ರಿಯಲ್ ವರ್ಲ್ಡ್ನಲ್ಲಿ ಎಲ್ಲೆಲ್ಲಿ ಬಳಕೆಯಲ್ಲಿದ, ಮತ್ತೆ ಈಗಿನ ಪರಿಸ್ಥಿತಿ ಅಂದ್ರೆ 2025ರ ನವೆಂಬರ್ನಲ್ಲಿ ಇದರ ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಏನು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಕೊಡಕ್ಕೆ ಟ್ರೈ ಮಾಡೋಣ. ಸರಿ ಸರಿ. ಆದಷ್ಟು ಸರಳವಾಗಿ ಇಂಟ್ರೆಸ್ಟಿಂಗ್ ಆಗಿ ಹೇಳೋಣ ಅಲ್ವಾ? ಹೌದು, ಅದೇ ಮುಖ್ಯ. ಹಾಗಾದ್ರೆ ಶುರು ಮಾಡೋಣ. ಇಥೀರಿಯಂ ಅಂದ್ರೆ ಸರಳವಾಗಿ ಏನು? ಬಿಟ್ಕಾಯಿನ್ ಅನ್ನ ಡಿಜಿಟಲ್ ಗೋಲ್ಡ್ ಅಂದ್ರೆ ಇಥೀರಿಯಂ. ಓ, ಆ ಹೋಲಿಕೆ ಚೆನ್ನಾಗಿದೆ. ಬಿಟ್ಕಾಯಿನ್ ಡಿಜಿಟಲ್ ಚಿನ್ನಾನೇ ಇರಬಹುದು, ಆದ್ರೆ ಇಥೀರಿಯಂ ಆ ಚಿನ್ನಾನ ಬಳಸಿ ಕಟ್ಟಿರೋ ಒಂದು ದೊಡ್ಡ ಡಿಜಿಟಲ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಅಥವಾ ನಮ್ಮ ಸ್ಮಾರ್ಟ್ಫೋನ್ನಲ್ಲಿರೋ ಆಪ್ ಸ್ಟೋರ್ ಇದ್ದ ಹಾಗೆ. ಓ, ಆಪ್ ಸ್ಟೋರ್ ತರನಾ? ಹೌದು. ಇದು ಶುರುವಾಗಿದ್ದು 2015ರಲ್ಲಿ ವಿಟಾಲಿಕ್ ಬುಟೇರಿನ್ ಮತ್ತೆ ಅವರ ಟೀಮಿಂದ. ಇದು ಬರೀ ಹಣ ಕಳಿಸೋ, ರಿಸೀವ್ ಮಾಡೋ ಬ್ಲಾಕ್ಚೈನ್ ಅಲ್ಲ. ಇದು ಪೂರ್ತಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನೇ ಅಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳನ್ನ ರನ್ ಮಾಡಬಲ್ಲ ಒಂದು ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್. ಅಂದ್ರೆ ಇದೊಂದು ರೀತಿ ಬ್ಲಾಕ್ಚೈನ್ ಮೇಲೆ ನಡೆಯೋ ವರ್ಲ್ಡ್ ಕಂಪ್ಯೂಟರ್ ಇದ್ದಾಗೆ. ಬಹುತೇಕ ಹಾಗೇನೆ. ಪ್ರತಿ ಸುಮಾರು 12 ಸೆಕೆಂಡ್ಗೆ ನೆಟ್ವರ್ಕ್ನಲ್ಲಿ ನಡೀತಿರೋ ಟ್ರಾನ್ಸಾಕ್ಷನ್ಸ್, ಪ್ರೋಗ್ರಾಮ್ಗಳ ಡೇಟಾ ಎಲ್ಲ ಸೇರಿ ಒಂದು ಹೊಸ ಬ್ಲಾಕ್ ಆಗಿ ಚೈನ್ಗೆ ಸೇರುತ್ತೆ. ಸರಿ. ಇದನ್ನ ಪ್ರಪಂಚದಾದ್ಯಂತ ಇರೋ ಸಾವಿರಾರು ಕಂಪ್ಯೂಟರ್ಗಳು ಅಂದ್ರೆ ನೋಡ್ಸ್ ವೆರಿಫೈ ಮಾಡ್ತವೆ, ಒಪ್ಪಿಗೆ ಕೊಡ್ತವೆ. ಇಲ್ಲಿ ಸೆಂಟ್ರಲ್ ಕಂಟ್ರೋಲ್ ಇಲ್ಲ, ಯಾರೋ ಒಬ್ಬ ಬಾಸ್ ಅಥವಾ ಬ್ಯಾಂಕ್ ಇಲ್ಲ, ಯಾರೂ ಇಲ್ಲ, ಬರೀ ಕೋಡ್ ಅಷ್ಟೇ. ಹೌದು, ಬರೀ ಕೋಡ್ನ ರೂಲ್ಸ್ ಮತ್ತೆ ನೆಟ್ವರ್ಕ್ನ ಒಮ್ಮತ, ಅದೇ ಆಧಾರ. ಇದ್ರದ್ದೇ ಆದ ಕರೆನ್ಸಿ ಇದೆ, ಈಥರ್ ಅಂತ, ಶಾರ್ಟ್ ಆಗಿ ಇಥಿಎಚ್. ಆಪ್ ಸ್ಟೋರ್ ಹೋಲಿಕೆ ಹೇಳಿದ್ರಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಇಥೇರಿಯಂ ಮೇಲೆ ಬೇರೆ ಡೆವಲಪರ್ಸ್ ತಮ್ಮದೇ ಅಪ್ಲಿಕೇಶನ್ಸ್, ಡಿ ಆಪ್ಸ್ ಅಂತಾರಲ್ಲ, ಅದನ್ನ ಬಿಲ್ಡ್ ಮಾಡ್ಬೋದಾ? ನಿಖರವಾಗಿ. ಗೇಮ್ಸ್ ಇರಬಹುದು, ಲೋನ್ ಕೊಡೋ ಸಿಸ್ಟಮ್ಸ್, ಆರ್ಟ್ ಆಕ್ಷನ್ಸ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಹೀಗೆ ಸಾವಿರಾರು ತರಹೇವಾರು ಡಿ ಆಪ್ಸ್ಗಳನ್ನ ಇಥೇರಿಯಂ ಮೇಲೆ ಡೆವಲಪ್ ಮಾಡಿ ರನ್ ಮಾಡಬಹುದು. ಓಕೆ. ಈ ಡಿ ಆಪ್ಸ್ಗಳು ಕೆಲಸ ಮಾಡಕ್ಕೆ ಅಥವಾ ನೆಟ್ವರ್ಕ್ನಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡಕ್ಕೆ ಇಟಿಎಚ್ ಬೇಕು. ಅದನ್ನ ಇಂಧನ ಅಂದ್ರೆ ಗ್ಯಾಸ್ ಥರ ಉಪಯೋಗಿಸ್ತಾರೆ. ಅದಕ್ಕೆ ಗ್ಯಾಸ್ ಫೀಸ್ ಅಂತ ಕರೀತಾರೆ. ಬಿಟ್ಕಾಯಿನ್ಗೆ 21 ಮಿಲಿಯನ್ ಲಿಮಿಟ್ ಇದೆಯಲ್ಲ, ಇಟಿಎಚ್ಗೂ ಹಾಗೇನಾದ್ರೂ ಇದೆಯಾ? ಇಲ್ಲ, ಇಟಿಎಚ್ಗೆ ಆ ಥರ ಫಿಕ್ಸ್ಡ್ ಸಪ್ಲೈ ಲಿಮಿಟ್ ಇಲ್ಲ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್ ಇದೆ. ಪ್ರತಿ ಟ್ರಾನ್ಸಾಕ್ಷನ್ಗೆ ಕಟ್ಟೋ ಗ್ಯಾಸ್ ಫೀಸ್ ಇದೆಯಲ್ಲ, ಅದರ ಒಂದು ಭಾಗ ಪರ್ಮನೆಂಟ್ ಆಗಿ ಬರ್ನ್ ಆಗತ್ತೆ. ಅಂದ್ರೆ ಸರ್ಕ್ಯುಲೇಷನ್ ಇಂದ ಹೊರಟೋಗುತ್ತೆ. ಓ, ಹಾಗಾ? ಹೌದು. ಸೊ ನೆಟ್ವರ್ಕ್ ಜಾಸ್ತಿ ಬಳಕೆಯಾದಷ್ಟು ಜಾಸ್ತಿ ಇಥಿಎಚ್ ಬರ್ನ್ ಆಗುತ್ತೆ. ಕೆಲವೊಮ್ಮೆ ಹೊಸದಾಗಿ ಕ್ರಿಯೇಟ್ ಆಗೋ ಇಥಿಗಿಂತ ಬರ್ನ್ ಆಗೋ ಇಥಿ ಜಾಸ್ತಿ ಇದ್ರೆ ಒಟ್ಟು ಸಪ್ಲೈ ಕಡಿಮೆ ಆಗುತ್ತೆ. ಅಂದ್ರೆ ಇದು ಡಿಫ್ಲೇಷನರಿ ಕೂಡ ಆಗಬಹುದು. ಇದು ಬಿಟ್ಕಾಯಿನ್ಗಿಂತ ಬೇರೆ ಥರ. ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ಹೇಳಿದ್ರಿ, ಅದು ಸ್ವಲ್ಪ ವಿವರಿಸ್ತೀರಾ? ಹೇಗೆ ಅದು ಕೆಲಸ ಮಾಡುತ್ತೆ? ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಇಥೀರಿಯಂನ ಒಂದು ಕೋರ್ ಫೀಚರ್. ಇವು ಬೇಸಿಕಲಿ ಕೋಡ್ನಲ್ಲಿ ಬರ್ದಿರೋ ಅಗ್ರಿಮೆಂಟ್ಸ್. ಒಮ್ಮೆ ಬ್ಲಾಕ್ಚೈನ್ಗೆ ಹಾಕಿದ್ಮೇಲೆ ಅದನ್ನ ಬದಲಾಯಿಸೋಕ್ ಆಗಲ್ಲ. ಅದರಲ್ಲಿ ಮೊದಲೇ ಡಿಫೈನ್ ಮಾಡಿರೋ ಕಂಡೀಷನ್ಸ್ ಮೀಟ್ ಆದ್ರೆ ಅವು ಆಟೋಮ್ಯಾಟಿಕ್ ಆಗಿ ಎಕ್ಸಿಕ್ಯೂಟ್ ಆಗ್ತವೆ. ಯಾರದೇ ಮಧ್ಯಸ್ಥಿಕೆ ಬೇಕಿಲ್ಲ. ಉದಾಹರಣೆಗೆ ಹೇಗೆ ಅಂದ್ರೆ, ಈ ವ್ಯಕ್ತಿ ಬಾಡಿಗೆ ಕಟ್ಟಿದ ತಕ್ಷಣ ಅವರಿಗೆ ಮನೆಯ ಡಿಜಿಟಲ್ ಕೀ ಆಟೋಮ್ಯಾಟಿಕ್ ಆಗಿ ಸಿಗ್ಬೇಕು ಅಂತ ಕೋಡ್ ಮಾಡಬಹುದು. ಇದೊಂದು ವೆಂಡಿಂಗ್ ಮಷೀನ್ ಥರ. ನೀವು ಕರೆಕ್ಟಾಗಿ ಕಾಸು ಹಾಕಿ ಬಟನ್ ಒತ್ತಿದ್ರೆ ನಿಮ್ಗೆ ಪ್ರಾಡಕ್ಟ್ ಗ್ಯಾರಂಟಿ ಸಿಗುತ್ತೆ ಅಲ್ವಾ? ಹೌದು ಹೌದು. ಹಾಗೇನೆ ಇದು. ಈ ಎಲ್ಲಾ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳನ್ನ ರನ್ ಮಾಡೋಕೆ ಒಂದು ಸಿಸ್ಟಮ್ ಇರ್ಬೇಕಲ್ಲ, ಅದನ್ನ ಯಾರು ಮಾಡ್ತಾರೆ? ಅದಕ್ಕೆ ಇಥೇರಿಯಂ ವರ್ಚುವಲ್ ಮಷೀನ್ ಅಥವಾ ಇವಿಎಂ ಅಂತ ಇದೆ. ಇದನ್ನ ಇಥೇರಿಯಂನ ಗ್ಲೋಬಲ್ ಬ್ರೈನ್ ಅಂತ ಅನ್ಕೋಬಹುದು. ನೆಟ್ವರ್ಕ್ನಲ್ಲಿರೋ ಪ್ರತಿಯೊಂದು ನೋಡ್ ಅಂದ್ರೆ ಕಂಪ್ಯೂಟರ್ ಈ ಇವಿಎಂನ ಒಂದು ಕಾಪಿನ ರನ್ ಮಾಡುತ್ತೆ. ಸೊ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಎಲ್ಲ ಕಡೆನೂ ಒಂದೇ ರೀತಿ ಒಂದೇ ರಿಸಲ್ಟ್ ಕೊಡೋ ಹಾಗೆ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ. ಅಂದ್ರೆ ಎಲ್ರಿಗೂ ಒಂದೇ ರೂಲ್ ಬುಕ್ ಇದ್ದಾಗೆ. ನಿಖರವಾಗಿ.
ಇದೊಂದು ಸಾರ್ವತ್ರಿಕ ಅಡಿಗೆ ಪುಸ್ತಕ ಇದ್ದ ಹಾಗೆ. ಎಲ್ಲರೂ ಅದೇ ರೆಸಿಪಿ ಫಾಲೋ ಮಾಡಿದ್ರೆ ಕೊನೆಗೆ ಬರೋ ಅಡಿಗೆ ಒಂದೇ ಥರ ಇರುತ್ತೆ. ಈ ಇವಿಎಂ ಕಂಪ್ಯಾಟಿಬಿಲಿಟಿ ಬೇರೆ ಬ್ಲಾಕ್ ಚೈನ್ಗಳಿಗೂ ಒಂದು ಸ್ಟ್ಯಾಂಡರ್ಡ್ ಆಗಿದೆ ಈಗ. ಸರಿ, ನಾವೀಗ ಇರೋದು 2025ರ ನವೆಂಬರ್ನಲ್ಲಿ. ಈಗ ಇಥೀರಿಯಂನ ಸ್ಥಿತಿ ಹೇಗಿದೆ? ಮಾರ್ಕೆಟ್ ಸೈಜ್ ಎಷ್ಟು? ಏನಾದರೂ ದೊಡ್ಡ ಅಪ್ಡೇಟ್ಸ್ ಆಗಿದೆಯಾ? 2025ರ ನವೆಂಬರ್ ಹೊತ್ತಿಗೆ ಇಥೀರಿಯಂನ ಮಾರ್ಕೆಟ್ ಕ್ಯಾಪ್ $500 ಗಿಂತ ಜಾಸ್ತಿ ಇದೆ. ಇದು ಬಿಟ್ಕಾಯಿನ್ ಆದ್ಮೇಲೆ ಎರಡನೇ ಅತಿದೊಡ್ಡ ಕ್ರಿಪ್ಟೋ ಆಸೆಟ್. ವಿಕೇಂದ್ರೀಕೃತ ಹಣಕಾಸು ಅಂದ್ರೆ ಡಿಫೈ ಮತ್ತೆ ಎನ್ಎಫ್ಟಿಸ್ಗೆ ಇದೇ ಮುಖ್ಯವಾದ ಬೇಸ್ ಲೇಯರ್. ಡಿಫೈಯಲ್ಲೇ $100 ಬಿಲಿಯನ್ ಗಿಂತ ಹೆಚ್ಚು ಟಿವಿಎಲ್ ಅಂದ್ರೆ ಟೋಟಲ್ ವ್ಯಾಲ್ಯೂ ಲಾಕ್ಡ್ ಇದೆ. ಓಹೋ. ಇತ್ತೀಚಿನ ವರ್ಷಗಳಲ್ಲಿ 2 ದೊಡ್ಡ ಅಪ್ಗ್ರೇಡ್ಸ್ ಆಗಿವೆ. ಒಂದು ದ ಮರ್ಜ್ 2022ರಲ್ಲಿ. ಇದು ಎಥೀರಿಯಂನ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅನ್ನ ಪ್ರೂಫ್ ಆಫ್ ವರ್ಕ್ ಇಂದ ಪ್ರೂಫ್ ಆಫ್ ಸ್ಟೇಕ್ಗೆ ಬದಲಾಯಿಸಿತು. ಇದರಿಂದ ಎನರ್ಜಿ ಬಳಕೆ 99% ಕಡಿಮೆ ಆಯಿತು. ಅದು ಬಹಳ ಮುಖ್ಯವಾದ ಬದಲಾವಣೆ. ಹೌದು, ಎನ್ವೈರ್ಮೆಂಟ್ಗೆ ಒಳ್ಳೇದಾಯ್ತು. ಆಮೇಲೆ ಡೆಂಖನ್ ಅಪ್ಗ್ರೇಡ್ 2024ರಲ್ಲಿ. ಇದು ಲೇಯರ್ 2 ಸ್ಕೇಲಿಂಗ್ ಸೊಲ್ಯೂಷನ್ಸ್ನ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ಸುಮಾರು 90% ಕಡಿಮೆ ಮಾಡಿದೆ. ಅಂದ್ರೆ ಮೊದಲೆಲ್ಲ ಇಥೀರಿಯಂ ಸ್ಲೋ ತುಂಬಾ ದುಬಾರಿ ಅಂತ ಹೇಳ್ತಿದ್ರಲ್ಲ, ಅದು ಈಗ ಅಷ್ಟು ನಿಜ ಅಲ್ವಾ? ಹೌದು, ಆ ಮಾತು ಈಗ ಅಷ್ಟು ಅಪ್ಲೈ ಆಗಲ್ಲ. ಆರ್ಬಿಟ್ರಮ್, ಆಪ್ಟಿಮಿಸಮ್, ಬೇಸ್ ಅಂತ ಲೇಯರ್ 2 ಸೊಲ್ಯೂಷನ್ಸ್ ಬಂದಿರೋದ್ರಿಂದ ಇಥೀರಿಯಂ ಈಗ ಸೆಕೆಂಡ್ಗೆ ಲಕ್ಷಾಂತರ ಟ್ರಾನ್ಸಾಕ್ಷನ್ಸ್ ಮಾಡೋ ಕೆಪಾಸಿಟಿ ಹೊಂದಿದೆ. ಅದು ಕೂಡ ತುಂಬಾನೇ ಕಡಿಮೆ ಖರ್ಚಲ್ಲಿ, ಅಂದ್ರೆ ಕೆಲವು ಪೈಸೆಗಳಲ್ಲಿ. ಓಕೆ. ಸೊ ಬೇಸ್ ಲೇಯರ್ನಲ್ಲಿ ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್ಗೆ ಫೋಕಸ್ ಕೊಟ್ಟು ಸ್ಪೀಡ್ ಮತ್ತೆ ಕಡಿಮೆ ಕಾಸ್ಟನ್ನ ಲೇಯರ್ 2ಗಳಲ್ಲಿ ಅಚೀವ್ ಮಾಡ್ತಿದ್ದಾರೆ. ಇದು ಇಥೀರಿಯಂ ಹೇಗೆ ಸ್ಪೆಷಲ್ ಅನ್ನೋ ವಿಷಯಕ್ಕೆ ತಾಂತೆ. ಸೊಲಾನಾ, ಬೈನಾನ್ಸ್ ಸ್ಮಾರ್ಟ್ ಚೈನ್ ಅಂದ್ರೆ BSC, ಪಾಲಿಗಾನ್ ಇವನ್ನೆಲ್ಲ ಇಥೀರಿಯಂ ಕಿಲ್ಲರ್ಸ್ ಅಂತಾನೂ ಕರೀತಾರೆ. ಅವುಗಳಿಗೆ ಕಂಪೇರ್ ಮಾಡಿದ್ರೆ ಇಥೀರಿಯಂ ಹೇಗೆ ನಿಲ್ಲುತ್ತೆ? ಆ ಕಂಪ್ಯಾರಿಸನ್ ಮಾಡ್ಲೇಬೇಕು. ಇಥೀರಿಯಂ ಒಂದು ಜನರಲ್ ಪರ್ಪಸ್ ಪ್ಲಾಟ್ಫಾರ್ಮ್. ಅಂದ್ರೆ ಇದು ಒಂದೇ ಕೆಲಸಕ್ಕೆ ಸೀಮಿತ ಅಲ್ಲ. ಇದರ ಮುಖ್ಯ ಫೋಕಸ್ ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್ ಮತ್ತೆ ಅದರ ಸುತ್ತ ಇರೋ ಇಕೋಸಿಸ್ಟಮ್ನ ಡೆಪ್ತ್ ಮೇಲೆ. ಸರಿ. ಕೆಲವು ಕಾಂಪಿಟಿಟರ್ಸ್ ಉದಾಹರಣೆಗೆ ತುಂಬಾ ಸ್ಪೀಡ್ ಅಥವಾ ಕಡಿಮೆ ಫೀಸ್ ಕೊಡೋಕ್ ಹೋಗಿ ಸೆಕ್ಯೂರಿಟಿ ಅಥವಾ ಡಿಸೆಂಟ್ರಲೈಸೇಷನ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬಹುದು. ಈ ವ್ಯತ್ಯಾಸಗಳನ್ನ ಸ್ವಲ್ಪ ನಂಬರ್ಸ್ನಲ್ಲಿ ನೋಡೋಣವಾ? ಸ್ಪೀಡ್ ಅಂದ್ರೆ TPS, ಫೀಸ್, ಡಿಸೆಂಟ್ರಲೈಸೇಷನ್ ಹೇಗಿದೆ? ಖಂಡಿತ, ಟ್ರೈ ಮಾಡೋಣ. ಸ್ಪೀಡ್ TPS ಇಥೀರಿಯಂ ಬೇಸ್ ಲೇಯರ್ನಲ್ಲಿ ಸುಮಾರು 15-30 TPS ಅಷ್ಟೇ. ಆದ್ರೆ ಲೇಯರ್ 2 ಜೊತೆ ಸೇರಿದ್ರೆ 1,00,000 TPSಗಿಂತ ಜಾಸ್ತಿನೇ ಸಾಧ್ಯ. ಸೊಲಾನಾ ಥಿಯರಿಟಿಕಲಿ 65,000 TPS ಅಂತಾರೆ, ಆದ್ರೆ ರಿಯಲ್ ವರ್ಲ್ಡ್ನಲ್ಲಿ ಕಡಿಮೆ ಇರುತ್ತೆ. BSC ಸುಮಾರು 100-300 TPS. ಪಾಲಿಗಾನ್ ಅದು ಲೇಯರ್ 2 ಆಗಿರೋದ್ರಿಂದ 65,000 TPS ವರ್ಗೂ ಸ್ಕೇಲ್ ಆಗ್ಬೋದು. ಫೀಸ್ ಈಗ 2025ರಲ್ಲಿ ಇಥೀರಿಯಂ ಲೇಯರ್ 1ನಲ್ಲಿ ಡಿಮ್ಯಾಂಡ್ ಮೇಲೆ ಹೋಗುತ್ತೆ. $0.01 ಇಂದ $5 ಅಥವಾ ಇನ್ನೂ ಹೆಚ್ಚಿಗೆ ಇರ್ಬೋದು. ಆದ್ರೆ ಲೇಯರ್ 2ಗಳಲ್ಲಿ ಆಕ್ಚುಲಿ 0.01ಗಿಂತ ಕಡಿಮೆನೆ. ಸೊಲಾನಾ, ಪಾಲಿಗಾನ್, BSCಯಲ್ಲಿ ಫೀಸ್ ಸಾಮಾನ್ಯವಾಗಿ ತುಂಬಾನೇ ಕಡಿಮೆ, $0.01 ಇಂದ $0.10 ಒಳಗಡೆ. ಡಿಸೆಂಟ್ರಲೈಸೇಷನ್ ಇಲ್ಲಿ ಇಥೀರಿಯಂ ತುಂಬಾ ಸ್ಟ್ರಾಂಗ್. ಈಗ 1 ಮಿಲಿಯನ್ಗಿಂತ ಹೆಚ್ಚು ವ್ಯಾಲಿಡೇಟರ್ಸ್ ನೆಟ್ವರ್ಕ್ ಅನ್ನ ಸೆಕ್ಯೂರ್ ಮಾಡ್ತಿದ್ದಾರೆ. ಇದು ಸೆನ್ಸಾರ್ಶಿಪ್ಗೆ ರೆಸಿಸ್ಟೆನ್ಸ್ ಕೊಡುತ್ತೆ. ಸೊಲಾನಾದಲ್ಲಿ ವ್ಯಾಲಿಡೇಟರ್ಸ್ ಕಡಿಮೆ, ಸುಮಾರು 2,000ದಿಂದ 3,000 ಅಷ್ಟೇ. ಸೊ ಅದು ಹೆಚ್ಚು ಸೆಂಟ್ರಲೈಸ್ಡ್ ಮತ್ತೆ ಆಗಾಗ ಔಟೇಜ್ ಆಗೋ ಸಮಸ್ಯೆನೂ ಇದೆ. ಹೌದು, ಕೇಳಿದೀನಿ. BSC ಇನ್ನೂ ಹೆಚ್ಚು ಸೆಂಟ್ರಲೈಸ್ಡ್. ಕೆಲವೇ ಡಜನ್ ವ್ಯಾಲಿಡೇಟರ್ಸ್, ಬೈನಾನ್ಸ್ ಕಂಟ್ರೋಲ್ ಜಾಸ್ತಿ. ಪಾಲಿಗಾನ್ ಒಂದು ಲೇಯರ್ 2, ಸೊ ಅದು ಇಥೇರಿಯಂನ ಸೆಕ್ಯೂರಿಟಿನೇ ಅವಲಂಬಿಸಿದೆ. ಈಕೋಸಿಸ್ಟಮ್ ಇಲ್ಲೂ ಇಥೇರಿಯಂ ಲೀಡರ್. ಡಿಫೈಯ ಸುಮಾರು 80% NFTsನ ದೊಡ್ಡ ಪಾಲು ಇಥೇರಿಯಂ ಮೇಲೆ ಇದೆ. ಸಾವಿರಾರು ಡ್ಯಾಬ್ಸ್, ಮಿಲಿಯನ್ಸ್ ಆಫ್ ಯೂಸರ್ಸ್, ಡೆವಲಪರ್ಸ್ ಇದ್ದಾರೆ. ಸೊಲಾನಾ ಗೇಮಿಂಗ್ ಕೆಲವು ಡಿಫೈಯಲ್ಲಿ ಬೆಳೀತಿದೆ. BSCಯಲ್ಲೂ ಡಿಫೈ ಇದೆ, ಆದ್ರೆ ಇನೋವೇಷನ್ ಸ್ವಲ್ಪ ಕಡಿಮೆ. ಪಾಲಿಗಾನ್ ಇಥೀರಿಯಂ ಸ್ಕೇಲಿಂಗ್ಗೆ ಹೆಲ್ಪ್ ಮಾಡೋ ದೊಡ್ಡ ಪ್ಲೇಯರ್. ಹಾಗಾದ್ರೆ ಸೊಲಾನಾ ಫಾಸ್ಟ್ ಇರಬಹುದು, ಆದ್ರೆ ಆ ಔಟೇಜ್ ಸಮಸ್ಯೆ ಮತ್ತೆ ಸೆಂಟ್ರಲೈಸೇಷನ್ ಸ್ವಲ್ಪ ವೀಕ್ನೆಸ್ ಅನ್ಸುತ್ತೆ ಅಲ್ವಾ? ಹೌದು, ಸೊಲಾನಾ ಒಂದು ಫೆರಾರಿ ಕಾರ್ ತರಹ. ತುಂಬಾ ಸ್ಪೀಡ್, ಆದ್ರೆ ಕೆಲವೊಮ್ಮೆ ಕೆಟ್ಟು ನಿಲ್ತುತ್ತೆ, ರಿಪೇರಿ ಬೇಕಾಗುತ್ತೆ.
ಇಥೇರಿಯಂ ಒಂದು ನಂಬಿಕಸ್ಥ SUV ಇದ್ದ ಹಾಗೆ. ಬೇಸ್ ಲೇಯರ್ನಲ್ಲಿ ಸ್ವಲ್ಪ ಸ್ಲೋ ಅನ್ಸಿದ್ರು ಲೇಯರ್ 2ಗಳ ಮೂಲಕ ಬೇಕಾದಾಗ ಸ್ಪೀಡ್ ಸಿಗುತ್ತೆ. ಮುಖ್ಯವಾಗಿ ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇದೆ. ಸೊಲಾನಾದಲ್ಲಿ ಕಡಿಮೆ ವ್ಯಾಲಿಡೇಟರ್ಸ್ ಇರೋದು ಸ್ಪೀಡ್ಗೆ ಕಾರಣವಾದ್ರೂ ಕಂಟ್ರೋಲ್ ಕೆಲವೇ ಜನರ ಕೈಗೆ ಹೋಗುವ ರಿಸ್ಕ್ ಇರುತ್ತೆ. BSC ಬಗ್ಗೆ ಏನು ಹೇಳ್ತೀರಿ? ಅದು ಚೀಪ್ ಆಪ್ಷನ್ ಅಂತ ಪಾಪ್ಯುಲರ್ ಆಗಿತ್ತಲ್ಲ? BSC ಇಥೇರಿಯಂನ ಒಂದು ಅಗ್ಗ ಮತ್ತು ವೇಗದ ವರ್ಷನ್ ತರಹ ಶುರುವಾಯಿತು. EVM ಕಂಪ್ಯಾಟಿಬಲ್ ಇರೋದ್ರಿಂದ ಇಥೇರಿಯಂ ಆಪ್ಸ್ನ ಇಲ್ಲಿಗೆ ತರೋದು ಸುಲಭವಾಗಿತ್ತು. ಫೀಸ್ ಕಮ್ಮಿ. ಆದ್ರೆ ಇದು ವಾಲ್ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಿದ್ದಾಗೆ ಅನ್ಸ್ಬೋದು. ಅನುಕೂಲ ಇದೆ, ಆದ್ರೆ ಎಲ್ಲ ಒಂದೇ ಕಂಪನಿ ಅಂದ್ರೆ ಬೈನಾನ್ಸ್ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಫೀಲ್ ಬರುತ್ತೆ. ಇಥೀರಿಯಂ ಒಂದು ಡೈವರ್ಸ್ ಆದ ರೈತರ ಮಾರ್ಕೆಟ್ಗೆ ಇದ್ದಾಗೆ. ಹೆಚ್ಚು ಸ್ವತಂತ್ರ, ಹೆಚ್ಚು ವಿಕೇಂದ್ರೀಕೃತ. ಲಾಂಗ್ ಟರ್ಮ್ಗೆ ಇಥೀರಿಯಂ ಮಾಡೆಲ್ ಹೆಚ್ಚು ನಂಬಿಕಸ್ಥ ಅನ್ಸ್ಬೋದು. ಪಾಲಿಗಾನ್ನ ಕಾಂಪಿಟೇಟರ್ ಅನ್ನೋಕ್ಕಿಂತ ಒಂದು ಸಹಾಯಕ ಅನ್ನೋದು ಸರಿ ಅನ್ಸುತ್ತೆ. ಖಂಡಿತವಾಗ್ಲು. ಪಾಲಿಗನ್ ಇಥೀರಿಯಂಗೆ ಹೆಲ್ಪ್ ಮಾಡೋ ಒಂದು ಟೂಲ್. ಇಥೀರಿಯಂನ ಮೇನ್ ಹೈವೇ ಟ್ರಾಫಿಕ್ ಕಮ್ಮಿ ಮಾಡೋ ಎಕ್ಸ್‌ಪ್ರೆಸ್ ಲೇನ್ ಇದ್ದಾಗೆ. ಟ್ರಾನ್ಸಾಕ್ಷನ್ಸ್ನ ಚೀಪಾಗಿ, ಫಾಸ್ಟಾಗಿ ಪ್ರಾಸೆಸ್ ಮಾಡಿ ಫೈನಲ್ ಸೆಕ್ಯೂರಿಟಿಗೆ ಇಥೀರಿಯಂಗೆ ಕಳಿಸತ್ತೆ. ತುಂಬಾ ಪಾಪ್ಯುಲರ್ NFTs, ಗೇಮ್ಸ್ ಎಲ್ಲ ಪಾಲಿಗಾನ್ ಬಳಸ್ತವೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇಥೀರಿಯಂನ ಸ್ಟ್ರೆಂತ್ ಇರೋದು ಅದರ ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್ ಮತ್ತೆ ದೊಡ್ಡ ಇಕೋಸಿಸ್ಟಮ್ನ ಬ್ಯಾಲೆನ್ಸ್ನಲ್ಲಿ. ಸ್ಪೀಡ್, ಕಾಸ್ಟ್ ಪ್ರಾಬ್ಲಮ್ಸ್ನ ಲೇಯರ್ 2 ಇಂದ ಸಾಲ್ವ್ ಮಾಡ್ತಿದೆ. ನಿಖರವಾಗಿ. ಆ ಟ್ರಸ್ಟ್, ಆ ಲಾಂಗ್ ಟರ್ಮ್ ಸ್ಟೆಬಿಲಿಟಿನೇ ಇಥೀರಿಯಂನ ಫೌಂಡೇಶನ್. ಸರಿ, ಈ ಟೆಕ್ನಿಕಲ್ ಡೀಟೇಲ್ಸಿಂದ ಸ್ವಲ್ಪ ಹೊರಗ್ಬಂದು ಇಥೀರಿಯಂ ನಿಜ ಜೀವನದಲ್ಲಿ ಹೇಗೆಲ್ಲ ಉಪಯೋಗಕ್ಕೆ ಬರ್ಬೋದು ಅಂತ ಕೆಲವು ಸಿಂಪಲ್ ದಿನನಿತ್ಯದ ಉದಾಹರಣೆಗಳನ್ನ ನೋಡೋಣವಾ? ಇದು ಕೇಳುಗರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬಹುದು. ಖಂಡಿತ, ಒಳ್ಳೆ ಐಡಿಯಾ. ಮೊದಲನೇ ಉದಾಹರಣೆ, ಒಂದು ಆಟೋಮ್ಯಾಟಿಕ್ ನಿಂಬೆ ಶರ್ಬತ್ ಅಂಗಡಿ ಅಂತಿಟ್ಕೊಳ್ಳಿ. ಇಬ್ರು ಫ್ರೆಂಡ್ಸ್ ಸೇರಿ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬರೀತಾರೆ. ಪ್ರತಿ 10 ಗ್ಲಾಸ್ ಶರ್ಬತ್ ಸೇಲ್ ಆದ್ಮೇಲೆ ಬಂದಿರೋ ದುಡ್ಡನ್ನ ETH ಆಟೋಮ್ಯಾಟಿಕ್ ಆಗಿ ಇಬ್ರಿಗೂ 50-50 ಶೇರ್ ಮಾಡಿ ಅವರ ವಾಲೆಟ್ಗೆ ಕಳಿಸು. ಓಕೆ. ಕಸ್ಟಮರ್ಸ್ ಬಂದು QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾರೆ. ಇಲ್ಲಿ ಕ್ಯಾಶಿಯರ್ ಬೇಕಿಲ್ಲ, ಲೆಕ್ಕ ಬರೆಯೋರು ಬೇಕಿಲ್ಲ. ಕಾಂಟ್ರಾಕ್ಟೇ ಎಲ್ಲ ನಿಭಾಯಿಸುತ್ತೆ. ಇಥೀರಿಯಂ ದುಡ್ಡೂ ಹೌದು, ರೂಲ್ಸ್ ಫಾಲೋ ಮಾಡಿಸೋ ಪೊಲೀಸ್ನೂ ಹೌದು. ವಾಹ್! ಎರಡನೇ ಉದಾಹರಣೆ, ಓನರ್ ಇಲ್ಲದೆ ಶಾರ್ಟ್ ಟರ್ಮ್ಗೆ ಒಂದು ಮನೆ ಬಾಡಿಗೆಗೆ ತಗೊಳ್ಳೋದು. ಒಬ್ಬ ವ್ಯಕ್ತಿ ತನ್ನ ಮನೆನ ವೀಕೆಂಡ್ಗೆ ಬಾಡಿಗೆಗೆ ಕೊಡಬೇಕು ಅನ್ಕೋತಾರೆ. ಅವರು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ನಲ್ಲಿ ಮನೆ ಡೀಟೇಲ್ಸ್, ಬಾಡಿಗೆ ಈಥ್ನಲ್ಲಿ ಯಾವ ಡೇಟ್ಗೆ ಫ್ರೀ ಇದೆ ಅಂತ ಹಾಕ್ತಾರೆ. ಬಾಡಿಗೆಗೆ ತಗೊಳ್ಳೋರು ಈಥ್ ಕಳಿಸಿದ ತಕ್ಷಣ ಕಾಂಟ್ರಾಕ್ಟ್ ಆ ದುಡ್ಡನ್ನ ಲಾಕ್ ಮಾಡಿ ಸರಿಯಾದ ದಿನಕ್ಕೆ ಬಾಡಿಗೆದಾರರ ಫೋನ್ಗೆ ಮನೆಯ ಡಿಜಿಟಲ್ ಕೀ ಅಂದ್ರೆ ಎಂಟ್ರಿ ಕೋಡ್ ಕಳಿಸುತ್ತೆ. ಬಾಡಿಗೆ ಟೈಮ್ ಮುಗಿದ್ಮೇಲೆ ಕೀ ಡಿಸೇಬಲ್ ಆಗುತ್ತೆ ಮತ್ತು ಏನೂ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಡೆಪಾಸಿಟ್ ವಾಪಸ್ ಹೋಗುತ್ತೆ. ಎಲ್ಲ ಆಟೋಮ್ಯಾಟಿಕ್, ನೋ ಮಿಡಲ್ ಮೆನ್. ಮೂರನೆಯದು, ನಕಲು ಮಾಡೋಕೆ ಆಗದ ಡಿಜಿಟಲ್ ಆರ್ಟ್ ಅಂದ್ರೆ NFT ಖರೀದಿ ಮಾಡೋದು. ಒಬ್ಬ ಆರ್ಟಿಸ್ಟ್ ತನ್ನ ಡಿಜಿಟಲ್ ಪೇಂಟಿಂಗ್ನ 100 ಲಿಮಿಟೆಡ್ ಎಡಿಷನ್ ಕಾಪಿಗಳನ್ನ NFTಗಳಾಗಿ ಇಥೀರಿಯಂನಲ್ಲಿ ರಿಲೀಸ್ ಮಾಡ್ತಾರೆ ಅನ್ಕೊಳ್ಳಿ. ನೀವು ಒಂದನ್ನ ಕೊಂಡ್ಕೊಂಡ್ರೆ ಬ್ಲಾಕ್ಚೈನ್ನಲ್ಲಿ ಅದರ ಓನರ್ಶಿಪ್ ನಿಮ್ಮ ಹೆಸರಿಗೆ ರೆಕಾರ್ಡ್ ಆಗುತ್ತೆ. ಇದನ್ನ ಯಾರೂ ಟ್ಯಾಂಪರ್ ಮಾಡೋಕ್ಕಾಗಲ್ಲ. ಸರಿ. ನೀವು ಮುಂದೆ ಅದನ್ನ ಬೇರೆಯವರಿಗೆ ಮಾರಿದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಟೋಮ್ಯಾಟಿಕ್ ಆಗಿ ಸೇಲ್ ಅಮೌಂಟ್ನ ಒಂದು ಪರ್ಸೆಂಟೇಜನ್ನ ರಾಯಲ್ಟಿಯಾಗಿ ಒರಿಜಿನಲ್ ಆರ್ಟಿಸ್ಟ್ಗೆ ಕಳಿಸುತ್ತೆ. ಇದು ಆರ್ಟಿಸ್ಟ್ಗಳಿಗೆ ಕಂಟಿನ್ಯೂಸ್ ಆಗಿ ಇನ್ಕಮ್ ಬರೋ ಹಾಗೆ ಮಾಡುತ್ತೆ. ಇದು ಆರ್ಟಿಸ್ಟ್ಗಳಿಗೆ ತುಂಬಾ ಅನುಕೂಲಕರ ಅಲ್ವಾ? ನಾಲ್ಕನೇದು, ಬ್ಯಾಂಕ್ ಇಲ್ದೆ ಸಾಲ ಕೊಟ್ಟು ಬಡ್ಡಿ ಗಳಿಸೋದು ಅಂದ್ರೆ DeFi. ನಿಮ್ಮತ್ರ ಸ್ವಲ್ಪ ETH ಇದೆ, ಸದ್ಯಕ್ಕೆ ಅದನ್ನ ಯೂಸ್ ಮಾಡ್ತಿಲ್ಲ. ನೀವು ಅದನ್ನ ಆವೆ ಅಥವಾ ಕಾಂಪೌಂಡ್ ಅಂತ DeFi ಪ್ರೋಟೋಕಾಲ್ಗಳಲ್ಲಿ ಡೆಪಾಸಿಟ್ ಮಾಡ್ಬೋದು. ಬೇರೆಯವರು ಅದನ್ನ ಲೋನ್ ಆಗಿ ತಗೋತಾರೆ, ಅದಕ್ಕೆ ಬಡ್ಡಿ ಕಟ್ತಾರೆ. ಆ ಬಡ್ಡಿಯ ಒಂದು ಪಾಲು ನಿಮ್ಗೂ ಪ್ರತಿ ಸೆಕೆಂಡ್ ಬರ್ತಾ ಇರುತ್ತೆ. ನಿಮ್ಗೆ ಬೇಕಾದಾಗ ನಿಮ್ಮ ದುಡ್ಡನ್ನ ವಾಪಸ್ ತಗೋಬೋದು. ಇಲ್ಲಿ ಬ್ಯಾಂಕ್ ಇಲ್ಲ, ಪೇಪರ್ ವರ್ಕ್ ಇಲ್ಲ, ಎಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ನಡೆಯುತ್ತೆ. ಈ ಉದಾಹರಣೆಗಳಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಈಥೀರಿಯಂ ಬರೀ ದುಡ್ಡು ಕಳಿಸೋ ಸಿಸ್ಟಮ್ ಅಲ್ಲ, ಇದು ಪ್ರೋಗ್ರಾಮ್ ಮಾಡಬಹುದಾದ ದುಡ್ಡು. ರೂಲ್ಸ್ನ ತಾನಾಗಿ ಫಾಲೋ ಮಾಡೋ ಮಧ್ಯವರ್ತಿಗಳ ಅವಶ್ಯಕತೆನ ಕಡಿಮೆ ಮಾಡೋ ಒಂದು ಟೆಕ್ನಾಲಜಿ. ಇದು ಒಂದು ರೋಬೋಟ್ ಬ್ಯಾಂಕರ್, ಆಟೋಮ್ಯಾಟಿಕ್ ಜಮೀನುದಾರ, ಪಾರದರ್ಶಕ ಆರ್ಟ್ ಡೀಲರ್ ತರಹ ಕೆಲಸ ಮಾಡಬಲ್ಲದು. ಈ ಸಿಂಪಲ್ ಎಕ್ಸಾಂಪಲ್ಸ್ ಇಥೀರಿಯಂ ಪೊಟೆನ್ಷಿಯಲ್ನ ಒಂದು ಝಲಕ್ ಕೊಡುತ್ತೆ. ಆದರೆ ಈಗ ದೊಡ್ಡ ಸ್ಕೇಲ್ನಲ್ಲಿ, ರಿಯಲ್ ವರ್ಲ್ಡ್ ಇಂಡಸ್ಟ್ರೀಸ್ನಲ್ಲಿ ಇಥೀರಿಯಂ ಹೇಗೆ ರೆವಲ್ಯೂಷನ್ ತರ್ತಿದೆ ಅಥವಾ ತರೋ ಸಾಧ್ಯತೆ ಇದೆ ಅಂತ ನೋಡೋಣ.
ನೀವು ಡಿಫೈ NFTs ಬಗ್ಗೆ ಆಲ್ರೆಡಿ ಹೇಳಿದ್ರಿ. ಇವುಗಳನ್ನ ಬಿಟ್ಟು ಬೇರೆ ಯಾವ ಫೀಲ್ಡ್ನಲ್ಲಿ ಇದರ ಇಂಪ್ಯಾಕ್ಟ್ ಕಾಣ್ತಿದೆ? ಖಂಡಿತ. ಡಿಫೈ, ಎನ್ಎಫ್ಟೀಸ್ ಹೊರತಾಗಿಯೂ ತುಂಬಾ ಕ್ಷೇತ್ರಗಳಲ್ಲಿ ಇಥೀರಿಯಂ ಅಪ್ಲಿಕೇಶನ್ಸ್ ಬೆಳೀತಿದೆ. ಸ್ಟೇಬಲ್ ಕಾಯಿನ್ಸ್ ಇವು ಡಾಲರ್ ಅಥವಾ ಬೇರೆ ಕರೆನ್ಸಿಗಳಿಗೆ ಲಿಂಕ್ ಆಗಿರೋ ಡಿಜಿಟಲ್ ಟೋಕೆನ್ಸ್. ಉದಾಹರಣೆ USDC, USDT, DAI. ಸುಮಾರು $150 ಬಿಲಿಯನ್ ಹೆಚ್ಚು ವ್ಯಾಲ್ಯೂವ ಸ್ಟೇಬಲ್ ಕಾಯಿನ್ಸ್ ಇಥೀರಿಯಂನಂತಹ ಬ್ಲಾಕ್ಚೇನ್ಗಳ ಮೇಲೆ ಓಡಾಡ್ತಿದೆ. ಇವು ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ನ ಅಗ್ಗ ಮತ್ತೆ ವೇಗ ಮಾಡ್ತವೆ. ಆನ್ಲೈನ್ ಕಾಮರ್ಸ್ಗೆ ಹೆಲ್ಪ್ ಮಾಡ್ತವೆ. UN-ನಂತಹ ಸಂಸ್ಥೆಗಳು ಕೂಡ ಏಡ್ ಡಿಸ್ಟ್ರಿಬ್ಯೂಷನ್ಗೆ ಬಳಸ್ತಿವೆ. ಇಥೀರಿಯಂ ಇವುಗಳಿಗೆ ಒಂದು ಸೇಫ್, ರಿಲಯಬಲ್ ರೈಲ್ವೆ ಟ್ರ್ಯಾಕ್ ಇದ್ದ ಹಾಗೆ. ಟೋಕನೈಸ್ಡ್ ರಿಯಲ್ ವರ್ಲ್ಡ್ ಆಸೆಟ್ಸ್ RWAs ಇದು ಈಗ ತುಂಬಾನೇ ಹಾಟ್ ಟಾಪಿಕ್. ರಿಯಲ್ ಎಸ್ಟೇಟ್, ಬಾಂಡ್ಸ್, ಆರ್ಟ್, ಗೋಲ್ಡ್ ಇಂತಹ ರಿಯಲ್ ವರ್ಲ್ಡ್ ಆಸೆಟ್ಸ್ಗಳನ್ನ ಬ್ಲಾಕ್ಚೇನ್ ಮೇಲೆ ಡಿಜಿಟಲ್ ಟೋಕನ್ಗಳಾಗಿ ರೆಪ್ರೆಸೆಂಟ್ ಮಾಡೋದು. ಅಂದ್ರೆ ರಿಯಲ್ ಎಸ್ಟೇಟ್ನ ಶೇರ್ ತರಾನಾ? ಹೌದು. ಇದರಿಂದ ದೊಡ್ಡ ಅಸೆಟ್ಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಗ್ಲೋಬಲ್ ಆಗಿ ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡೋ ಹಾಗೆ ಮಾಡ್ಬೋದು. ಉದಾಹರಣೆಗೆ ರಿಯಲ್ಟಿ ಅನ್ನೋ ಕಂಪನಿ US-ನಲ್ಲಿರೋ ರೆಂಟಲ್ ಪ್ರಾಪರ್ಟೀಸ್ನ ಫ್ರ್ಯಾಕ್ಷನಲ್ ಓನರ್ಶಿಪ್ನ ಟೋಕನ್ ಮೂಲಕ ಸೇಲ್ ಮಾಡುತ್ತೆ. JP ಮಾರ್ಗನ್ ಅಂತ ದೊಡ್ಡ ಬ್ಯಾಂಕ್ಗಳು ಸಹ ಬಾಂಡ್ಗಳನ್ನ ಟೋಕನೈಸ್ ಮಾಡ್ತಿವೆ. 2025ರಲ್ಲಿ ಸುಮಾರು $10 ಬಿಲಿಯನ್ ವರ್ತ್ RWAಗಳು ಟೋಕನೈಸ್ ಆಗಿವೆ. BCG ಒಂದು ರಿಪೋರ್ಟ್ ಪ್ರಕಾರ 2030ರ ಹೊತ್ತಿಗೆ ಇದು $16 ಟ್ರಿಲಿಯನ್ ಮಾರ್ಕೆಟ್ ಆಗಬಹುದು. 16 ಟ್ರಿಲಿಯನ್, ವಾವ್! ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನಲ್ಲಿ ಹೇಗಿದು ಹೆಲ್ಪ್ ಮಾಡುತ್ತೆ? ಪ್ರಾಡಕ್ಟ್ಸ್ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡೋ ಆಗತ್ತಾ? ಖಂಡಿತವಾಗ್ಲೂ. ಸಪ್ಲೈ ಚೈನ್ನಲ್ಲಿ ಪಾರದರ್ಶಕತೆ, ಟ್ರೇಸಬಿಲಿಟಿ ತುಂಬಾ ಮುಖ್ಯ. ಇಥೀರಿಯಂ ಮತ್ತೆ ಬೇರೆ ಬ್ಲಾಕ್ಚೈನ್ಗಳು ಇಲ್ಲಿ ಹೆಲ್ಪ್ ಮಾಡಬಲ್ಲವು. ಉದಾಹರಣೆಗೆ ಫಾರ್ಮಾ ಇಂಡಸ್ಟ್ರಿಲಿ ಮೆಡಿಲೆಜರ್ ಅಂತ ಒಂದು ಪ್ರಾಜೆಕ್ಟ್ ಇಥೀರಿಯಂ ಬಳಸಿ ಔಷಧಿಗಳ ಪ್ರತಿ ಬಾಟಲ್ನ ಅದರ ಸೋರ್ಸಿಂದ ಹಿಡಿದು ಕಸ್ಟಮರ್ವರೆಗೂ ಟ್ರ್ಯಾಕ್ ಮಾಡುತ್ತೆ. ಇದು ನಕಲಿ ಔಷಧಿಗಳನ್ನ ತಡೆಯೋಕೆ ಹೆಲ್ಪ್ ಆಗುತ್ತೆ. ಇದರಿಂದ ಬಿಲಿಯನ್ಸ್ ಆಫ್ ಡಾಲರ್ಸ್ ನಷ್ಟ ತಪ್ಪುತ್ತೆ. ಹಾಗೇನೆ ಫುಡ್ ಇಂಡಸ್ಟ್ರಿಲಿ ವಾಲ್ಮಾರ್ಟ್ನವರು IBM ಫುಡ್ ಟ್ರಸ್ಟ್ ಇದು ಕೂಡ ಬ್ಲಾಕ್ಚೈನ್ ಬಳಸುತ್ತೆ. ಮೂಲಕ ಕೆಲವು ಪ್ರಾಡಕ್ಟ್ಸ್, ಉದಾಹರಣೆಗೆ ಮಾವಿನ ಹಣ್ಣು, ಅದರ ಮೂಲ ಎಲ್ಲಿ ಅಂತ ಪತ್ತೆ ಹಚ್ಚೋಕೆ ಸಾಧ್ಯವಾಗಿಸಿದೆ. ಇದು ಫುಡ್ ಸೇಫ್ಟಿನ ಇಂಪ್ರೂವ್ ಮಾಡುತ್ತೆ. ಇದು ನಿಮ್ ಫುಡ್ಗೆ ಇರೋ ಗೂಗಲ್ ಮ್ಯಾಪ್ಸ್ ಅಥವಾ ಟ್ಯಾಂಪರ್ ಪ್ರೂಫ್ ಬಾರ್ಕೋಡ್ ಇದ್ದ ಹಾಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಈಗ ಎಲ್ಲೆಲ್ಲೂ ಮಾತು. ಇಥೀರಿಯಂಗೂ AIಗೂ ಏನಾದ್ರೂ ಸಂಬಂಧ ಇದೆಯಾ? ಇವೆರಡು ಒಟ್ಟಿಗೆ ಕೆಲಸ ಮಾಡಬಹುದಾ? ಹೌದು. ಇದು ಇನ್ನೊಂದು ತುಂಬಾನೇ ಎಕ್ಸೈಟಿಂಗ್ ಏರಿಯಾ. AI ಮತ್ತೆ ಬ್ಲಾಕ್ಚೈನ್, ಅದರಲ್ಲೂ ಇಥೀರಿಯಂ ಒಂದಕ್ಕೊಂದು ಪೂರಕವಾಗಬಲ್ಲವು. ಕೆಲವು ಉದಾಹರಣೆಗಳು ಅಂದ್ರೆ ಡಿಸೆಂಟ್ರಲೈಸ್ಡ್ ಕಂಪ್ಯೂಟ್. AI ಟ್ರೈನಿಂಗ್ಗೆ ತುಂಬಾ ಕಂಪ್ಯೂಟಿಂಗ್ ಪವರ್, ಸ್ಪೆಷಲಿ GPUs ಬೇಕು. ರೆಂಡರ್ ನೆಟ್ವರ್ಕ್ ಅಂತ ಇಥೀರಿಯಂ ಬೇಸ್ಡ್ ಪ್ಲಾಟ್ಫಾರ್ಮ್ಗಳು ಪ್ರಪಂಚದಲ್ಲಿರೋ ಯೂಸ್ ಆಗದ GPU ಪವರ್ನ ಒಟ್ಟು ಮಾಡಿ AI ಡೆವಲಪರ್ಸ್ಗೆ ಬಾಡಿಗೆ ಕೊಡ್ತವೆ. ಇದರಿಂದ AIಗೆ ಬೇಕಿರೋ ರಿಸೋರ್ಸ್ಗಳು ಅಗ್ಗವಾಗಿ ಸುಲಭವಾಗಿ ಸಿಗುತ್ತೆ. GPUಗಳಿಗೆ ಊಬರ್ ಇದ್ದ ಹಾಗೆ. ವೆರಿಫೈಯಬಲ್ AI ಮಾಡೆಲ್ಗಳು ಹೇಗೆ ಟ್ರೇನ್ ಆಗಿವೆ, ಅವುಗಳ ಡಿಸಿಷನ್ ಎಷ್ಟು ಸರಿ ಅಂತ ವೆರಿಫೈ ಮಾಡೋದು ಕಷ್ಟ. ಇಥೀರಿಯಂನಲ್ಲಿ AI ಟ್ರೈನಿಂಗ್ ಪ್ರಾಸೆಸ್, ರಿಸಲ್ಟ್ಸ್ ಎಲ್ಲ ರೆಕಾರ್ಡ್ ಮಾಡೋದ್ರಿಂದ, ಉದಾಹರಣೆ ಬಿಟ್ ಟೆನ್ಸರ್, ಅವುಗಳ ಟ್ರಾನ್ಸ್ಪರೆನ್ಸಿ, ಟ್ರಸ್ಟ್ ವರ್ದಿನೆಸ್ ಜಾಸ್ತಿ ಮಾಡಬಹುದು. AIಗೆ ನೋಟರಿ ಸ್ಟ್ಯಾಂಪ್ ಹಾಕಿದ ಹಾಗೆ. ಡೇಟಾ ಓನರ್ಶಿಪ್. AIಗೆ ಡೇಟಾ ಬೇಕೇ ಬೇಕು. ಓಷನ್ ಪ್ರೋಟೋಕಾಲ್ ಅಂತ ಪ್ಲಾಟ್ಫಾರ್ಮ್ಗಳು ವ್ಯಕ್ತಿಗಳು ತಮ್ಮ ಡೇಟಾನ, ಉದಾಹರಣೆ ಹೆಲ್ತ್ ಡೇಟಾ, ಸೇಫ್ ಆಗಿ ಅನಾಮಧೇಯವಾಗಿ AI ಕಂಪನಿಗಳಿಗೆ ಮಾರಿ ದುಡ್ಡು ಮಾಡೋ ಅವಕಾಶ ಕೊಡ್ತವೆ. ಇದು ಡೇಟಾ ಮೇಲೆ ವ್ಯಕ್ತಿಗಳ ಕಂಟ್ರೋಲ್ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಫೀಲ್ಡ್ನಲ್ಲಿ ಇಥೀರಿಯಂ ಮೇಜರ್ ರೋಲ್ ಪ್ಲೇ ಮಾಡ್ತಿರುವಾಗ ನಾವು ಮೊದಲು ಮಾತಾಡಿದ ಕಾಂಪಿಟೇಟರ್ಸ್ ಕೂಡ ಇದೇ ಥರ ಸರ್ವಿಸಸ್ ಕೊಡಕ್ಕೆ ಟ್ರೈ ಮಾಡ್ತಿದಾರಲ್ವಾ? ಆದರೂ ಇಥೀರಿಯಂ ಹೇಗೆ ತನ್ನ ಡಾಮಿನೆನ್ಸ್ನ ಉಳಿಸ್ಕೊಂಡಿದೆ? ತುಂಬಾನೇ ಒಳ್ಳೆ ಪ್ರಶ್ನೆ. ಹೌದು, ಸೊಲೋನಾ, BSC, ಆವಲಾಂಚ್ ಇವೆಲ್ಲವೂ ಡಿಫೈ, NFTs, ಗೇಮಿಂಗ್ನಲ್ಲಿ ಆಕ್ಟಿವ್ ಆಗಿವೆ. ಆದರೆ ಇಥೀರಿಯಂನ ಡಾಮಿನೆನ್ಸ್ಗೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲನೇದು ಅದರ ನೆಟ್ವರ್ಕ್ ಎಫೆಕ್ಟ್. ಅತಿ ಹೆಚ್ಚು ಯೂಸರ್ಸ್, ಡೆವಲಪರ್ಸ್, ಅಪ್ಲಿಕೇಶನ್ಸ್, ಕ್ಯಾಪಿಟಲ್ ಎಲ್ಲ ಇಥೀರಿಯಂ ಮೇಲಿದೆ. ಇದು ಒಂದು ದೊಡ್ಡ ಸಿಟಿ ಇದ್ದ ಹಾಗೆ.
ಹೆಚ್ಚು ಆಪರ್ಚುನಿಟೀಸ್ ರಿಸೋರ್ಸಸ್ ಇರೋದ್ರಿಂದ ಹೊಸಬರು ಅಲ್ಲಿಗೇ ಬರ್ತಾರೆ. ಡಿಫೈಯಲ್ಲಿರೋ ಟೋಟಲ್ ವ್ಯಾಲ್ಯೂ ಲಾಗ್ಡ್ TVL ನ ಸುಮಾರು 60-80% ಇನ್ನೂ ಇಥೀರಿಯಂ ಮತ್ತೆ ಅದರ ಲೇಯರ್ 2ಗಳಲ್ಲೇ ಇದೆ. ಅಂದ್ರೆ ಫಸ್ಟ್ ಬಂದಿದ್ರ ಅಡ್ವಾಂಟೇಜ್ ಜೊತೆಗೆ ದೊಡ್ಡ ಕಮ್ಯುನಿಟಿ ಸಪೋರ್ಟ್. ಹೌದು, ಅದು ಒಂದು ಕಾರಣ. ಎರಡನೇದು ಸೆಕ್ಯೂರಿಟಿ ಮತ್ತೆ ಡಿಸೆಂಟ್ರಲೈಸೇಷನ್. ಇಥೀರಿಯಂ 10 ವರ್ಷದಿಂದ ನಡೀತಿದೆ. ತುಂಬಾ ಕಷ್ಟದ ಪರಿಸ್ಥಿತಿಗಳಲ್ಲೂ ಟೆಸ್ಟ್ ಆಗಿದೆ, ಬ್ಯಾಟಲ್ ಟೆಸ್ಟೆಡ್. ಮೇಜರ್ ಹ್ಯಾಕ್ಸ್ ಆಗಿಲ್ಲ. 1 ಮಿಲಿಯನ್ಗಿಂತ ಹೆಚ್ಚು ವ್ಯಾಲಿಡೇಟರ್ಸ್ ಇರೋದ್ರಿಂದ ಇದು ಅತಿ ಹೆಚ್ಚು ಡಿಸೆಂಟ್ರಲೈಸ್ಡ್, ಸೆನ್ಸಾರ್ಶಿಪ್ ರೆಸಿಸ್ಟೆಂಟ್ ಆಗಿದೆ. ದೊಡ್ಡ ಸಂಸ್ಥೆಗಳಿಗೆ, ಸೀರಿಯಸ್ ಅಪ್ಲಿಕೇಶನ್ಗಳಿಗೆ ಈ ಸೆಕ್ಯೂರಿಟಿ, ರಿಲಯಬಿಲಿಟಿ ತುಂಬಾ ಮುಖ್ಯ. ಮೂರನೇದು ಲೇಯರ್ 2 ಸ್ಕೇಲಿಂಗ್ನ ಸಕ್ಸೆಸ್. ಇಥೀರಿಯಂ ಈಗ ಸ್ಪೀಡ್, ಕಾಸ್ಟ್ ವಿಚಾರದಲ್ಲಿ ಕಾಂಪಿಟೀಟರ್ಸ್ಗೆ ಸರಿಸಾಟಿಯಾಗಿ ನಿಲ್ಬಲ್ಲದು, ಆದರೆ ತನ್ನ ಬೇಸ್ ಲೇಯರ್ ಸೆಕ್ಯೂರಿಟಿನ ಕಳ್ಕೊಳ್ಳದೆ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇಥೀರಿಯಂನಲ್ಲಿ ಹೂಡಿಕೆ ಮಾಡೋಕೆ ರೀಸನ್ಸ್ ಏನು, ರಿಸ್ಕ್ಸ್ ಏನು? 2025ರ ಪರಿಸ್ಥಿತಿಯಲ್ಲಿ ಹೇಗೆ ನೋಡ್ಬೋದು ಇದನ್ನ? ಇನ್ವೆಸ್ಟ್ಮೆಂಟ್ ಆಂಗಲ್ನಲ್ಲಿ ಇಥೀರಿಯಂನ ಇಂಟರ್ನೆಟ್ನ ನೆಕ್ಸ್ಟ್ ಜನರೇಷನ್ನ ಬೇಸ್ ಲೇಯರ್ ಅಥವಾ ಡಿಸೆಂಟ್ರಲೈಸ್ಡ್ ಆಪ್ಸ್ನ ಬ್ಯಾಕ್ ಬೋನ್ ಅಂತ ಕೆಲವರು ನೋಡ್ತಾರೆ. ಇದರ ವ್ಯಾಲ್ಯೂ ನೆಟ್ವರ್ಕ್ ಎಷ್ಟು ಬಳಕೆಯಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾಸಿಟಿವ್ಸ್: ಇನ್ಸ್ಟಿಟ್ಯೂಷನಲ್ ಅಡಾಪ್ಷನ್ ಜಾಸ್ತಿ ಆಗ್ತಿದೆ. ಉದಾಹರಣೆ, ಯುಎಸ್ನಲ್ಲಿ ಸ್ಪಾಟ್ ಈಥ್ ETFಗಳು ಬಂದು ಬಿಲಿಯನ್ಸ್ ಆಫ್ ಡಾಲರ್ಸ್ ಹೂಡಿಕೆ ತಂದಿವೆ. ಡಿಫೈ, NFTs, RWAs ಫೀಲ್ಡ್ಗಳ ಗ್ರೋತ್. ಫೀಸ್ ಬರ್ನ್ ಆಗೋದ್ರಿಂದ ಡಿಫ್ಲೇಷನರಿ ಪ್ರೆಷರ್ ಬರೋ ಸಾಧ್ಯತೆ. ಮತ್ತೆ ಈಥ್ನ ಸ್ಟೇಕ್ ಮಾಡಿ ವರ್ಷಕ್ಕೆ 4-6% ಗಳಿಸೋ APY ಅವಕಾಶ. ಕೆಲವು ಅನಲಿಸ್ಟ್ಗಳು, ಉದಾಹರಣೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್, ಲಾಂಗ್ ಟರ್ಮ್ನಲ್ಲಿ ಈಥ್ ಪ್ರೈಸ್ ತುಂಬಾ ಜಾಸ್ತಿ ಆಗಬಹುದು ಅಂತಾನೂ ಹೇಳಿದ್ದಾರೆ. ರಿಸ್ಕ್ಸ್: ಕ್ರಿಪ್ಟೋ ಮಾರ್ಕೆಟ್ನದ್ದೇ ಆದ ವಾಲಟಿಲಿಟಿ. ಪ್ರೈಸ್ ಶಾರ್ಟ್ ಟರ್ಮ್ನಲ್ಲಿ ತುಂಬಾ ಏರಿಳಿತ ಆಗಬಹುದು. 2025ರ ಶುರುವಲ್ಲೇ 40% ಬಿದ್ದು ಆಮೇಲೆ ರಿಕವರ್ ಆಗಿದೆ. ರೆಗ್ಯುಲೇಟರಿ ಅನ್ಸರ್ಟನಿಟಿ ಇನ್ನೂ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಥವಾ ಸೆಕ್ಯೂರಿಟಿ ಬ್ರೀಚ್ನ ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ. ಮತ್ತೆ ಕಾಂಪಿಟೀಟರ್ ಬ್ಲಾಕ್ಚೈನ್ಗಳಿಂದ ಕಾಂಪಿಟಿಷನ್ ಇದ್ದೇ ಇರುತ್ತೆ. ಸರಿ. ಹಾಗಾಗಿ ಎಥೀರಿಯಂನ ಒಂದು ಸ್ಮಾರ್ಟ್ ಬೀಟಾ ಇನ್ವೆಸ್ಟ್ಮೆಂಟ್ ಥರ ನೋಡಬಹುದು. ಹಂಗೆ ಬಿಟ್ಕಾಯಿನ್ಗಿಂತ ಹೆಚ್ಚು ಯುಟಿಲಿಟಿ, ಗ್ರೋತ್ ಪೊಟೆನ್ಷಿಯಲ್ ಇದೆ, ಆದ್ರೆ ಜೊತೆಗೆ ಸ್ವಲ್ಪ ರಿಸ್ಕ್ ಕೂಡ ಜಾಸ್ತಿ ಇರಬಹುದು. ತುಂಬಾನೇ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ. ಹಾಗಾದ್ರೆ ಇವತ್ತಿನ ಈ ದೀರ್ಘ ವಿವರವಾದ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಎಥೀರಿಯಂ ಬರೀ ಒಂದು ಡಿಜಿಟಲ್ ಕರೆನ್ಸಿ ಅಲ್ಲ, ಅದೊಂದು ಪ್ರೋಗ್ರಾಮ್ ಮಾಡಬಹುದಾದ ಡಿಸೆಂಟ್ರಲೈಸ್ಡ್ ಗ್ಲೋಬಲ್ ಕಂಪ್ಯೂಟರ್. ಇದು ಡಿಫೈ, NFT, ಸ್ಟೇಬಲ್ ಕಾಯಿನ್ಸ್, RWS, AI ಅಂತ ಅನೇಕ ಕ್ಷೇತ್ರಗಳಿಗೆ ಒಂದು ಫೌಂಡೇಶನ್ ಆಗ್ತಿದೆ. ಸೆಕ್ಯೂರಿಟಿ, ಡಿಸೆಂಟ್ರಲೈಸೇಷನ್, ದೊಡ್ಡ ಈಕೋಸಿಸ್ಟಮ್ ಇದರ ಶಕ್ತಿಗಳು. ಮತ್ತೆ ಲೇಯರ್ 2ಗಳ ಮೂಲಕ ಸ್ಕೇಲಿಂಗ್ ಚಾಲೆಂಜ್ನ ಕೂಡ ನಿಭಾಯಿಸ್ತಿದೆ. ಹೌದು, ನಿಖರವಾಗಿ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಗೆ ಬಿಟ್ಟು ಹೋಗೋಣ. ಇಥೇರಿಯಂ ಮತ್ತೆ ಇದರ ತರಹದ ಟೆಕ್ನಾಲಜಿಗಳು ಬರೀ ಫಿನಾನ್ಷಿಯಲ್ ಸಿಸ್ಟಮ್ನ ಚೇಂಜ್ ಮಾಡ್ತಿಲ್ಲ. ಇವು ನಮ್ಮ ಡಿಜಿಟಲ್ ಐಡೆಂಟಿಟಿ, ಆನ್ಲೈನ್ ಓನರ್ಶಿಪ್ ಮತ್ತೆ ಕಮ್ಯುನಿಟಿಗಳು ಹೇಗೆ ಆರ್ಗನೈಸ್ ಆಗ್ತವೆ, ಗವರ್ನೆನ್ಸ್ ಹೇಗೆ ನಡೆಯುತ್ತೆ ಅನ್ನೋ ರೀತಿಗಳನ್ನೇ ರೀಡಿಫೈನ್ ಮಾಡೋ ಪೊಟೆನ್ಷಿಯಲ್ ಹೊಂದಿವೆ. ಮುಂದಿನ ದಿನಗಳಲ್ಲಿ ಈ ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿಗಳು ನಮ್ಮ ಜೀವನದ ಮೇಲೆ ಇನ್ನಷ್ಟು ಪರಿಣಾಮ ಬೀರಬಹುದು ಅಂತ ಯೋಚಿಸೋದು ನಿಜಕ್ಕೂ ಕುತೂಹಲಕಾರಿ. ಈ ಆಳವಾದ ವಿಶ್ಲೇಷಣೆ ಮತ್ತು ಒಳನೋಟಗಳಿಗೆ ತುಂಬ ಧನ್ಯವಾದಗಳು. ನಮ್ಮ ಕೇಳುಗರಿಗೂ ಈ ಚರ್ಚೆ ಇಷ್ಟ ಆಯಿತು, ಉಪಯೋಗ ಆಯಿತು ಅಂತ ಭಾವಿಸ್ತೀನಿ. ಖಂಡಿತ. ಧನ್ಯವಾದಗಳು.